ಫಂಗಲ್ ಇನ್ಫೆಕ್ಷನ್ ಬೇಸಿಕಲಿ ಫಸ್ಟ್ ಫಂಗಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಡೋಣ. ಸೊ ಫಂಗಸ್ ಅಂದ್ರೆ ಈಗ ಬ್ಯಾಕ್ಟೀರಿಯಾ, ವೈರಸ್, ಕೋವಿಡ್ ಟೈಮಲ್ಲೆಲ್ಲ ವೈರಸ್ ಅಂತ ತುಂಬಾ ಕೇಳಿರ್ತಾರೆ. ಸೊ ಸೇಮ್ ವೈರಸ್ ಬ್ಯಾಕ್ಟೀರಿಯಾ ತರನೇ ಫಂಗಸ್ ಒಂದು ಜೀವಿ, ಒಂದು ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ, ಟೈನಿ ಆರ್ಗನಿಸಮ್, ಕಣ್ಣಿಗೆ ಕಾಣಿಸೋದಿಲ್ಲ ಅದು. ಸೊ ಅದು ಸಾಮಾನ್ಯವಾಗಿ ನಮ್ಮ ಚರ್ಮದಲ್ಲಿ, ಉಗುರಲ್ಲಿ ಮತ್ತೆ ಕೂದಲುಗಳಲ್ಲಿ ಇನ್ಫೆಕ್ಷನ್ ಅನ್ನ ಕಾಸ್ ಮಾಡ್ತಾ ಹೋಗುತ್ತೆ. ಸೊ ಇದು ನಾರ್ಮಲಿನೂ ನಮ್ಮ ಚರ್ಮದಲ್ಲಿ ಹಾಗೇನೂ ಇದ್ದೇ ಇರುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ಏನೋ ಒಂದು ಬೆವರು ಜಾಸ್ತಿ ಆಯಿತು ಅಥವಾ ವಾಮ್ತ್ ಜಾಸ್ತಿ ಆಯಿತು, ಅದಕ್ಕೆ ಮಾಯಿಶ್ಚರ್ ಇದಾಯಿತು, ಅದು ಓವರ್ ಗ್ರೋತ್ ಆಗುವಂತಹ ಒಂದು ಪರಿಸ್ಥಿತಿ ಅದಕ್ಕೆ ನಿರ್ಮಾಣ ಆಯಿತು ಅಂತ ಆಗುವಂಥ ಟೈಮಲ್ಲಿ ಅದು ಓವರ್ ಗ್ರೋತ್ ಆಗ್ಬಿಟ್ಟು ಇನ್ಫೆಕ್ಷನ್ ರೂಪದಲ್ಲಿ ಅದು ಕಾಣಿಸ್ಕೊಂತ ಬರುತ್ತೆ. ಸೊ ಈ ಇನ್ಫೆಕ್ಷನ್ ನಮಗೆ ಚರ್ಮದಲ್ಲಿ ಆಗ್ಬೋದು, ಉಗುರಲ್ಲಿ ಆಗ್ಬೋದು ಅಥವಾ ನೇಲಲ್ಲಿ ಆಗ್ಬೋದು. ಇದು ಯಾವುದೇ ರೀತಿಯಾದಂಥ ಲೈಫ್ ಥ್ರೆಟನಿಂಗ್ ಇನ್ಫೆಕ್ಷನ್ ಇರೋದಿಲ್ಲ ಚರ್ಮದಲ್ಲಿ ಆಗುವಂಥ ಇನ್ಫೆಕ್ಷನ್. ಬಟ್ ಸ್ಟಿಲ್ ಅದು ಚರ್ಮದಲ್ಲಿ ಆದಾಗ ನಮಗೆ ನವೆ ಆಗೋದಾಗಿರ್ಬೋದು, ರೆಡ್ನೆಸ್ ಆಗೋದು, ರ್ಯಾಷಸ್ ತರ ಆಗೋದು, ಸೊ ಬೇರೆ ಬೇರೆ ತೊಂದರೆಗಳಾಗಿ ನಮಗೆ ತೊಂದರೆ ಕೊಡ್ತಾರೆ. ಫಂಗಲ್ ಇನ್ಫೆಕ್ಷನ್ ನಾರ್ಮಲಿ ಹೇಳಿದ್ನಲ್ಲ, ಸೊ ಫಂಗಸ್ ಅನ್ನೋದು ನಮ್ಮ ಚರ್ಮದಲ್ಲೇನೆ ನಾರ್ಮಲಿನೂ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಈ ಫಂಗಲ್ ಇನ್ಫೆಕ್ಷನ್ ಅಥವಾ ಶಿಲೀಂಧ್ರ ಆರ್ ಇದು ಗಜಕರ್ಣ ಅಂತ ಏನ್ ಹೇಳ್ತೀವಿ ಅಥವಾ ರಿಂಗ್ ವರ್ಮ್ ಅಂತ ಏನ್ ಹೇಳ್ತೀವಿ, ಸೊ ಇದು ಕಾಮನ್ ಆಗಿ ಆಗುವಂತ ಇದು ಫಂಗಸ್. ಈ ಇನ್ಫೆಕ್ಷನ್ ನ ಕಾಸ್ ಮಾಡುವಂತ ಫಂಗಸ್ ಬಂದು ಡರ್ಮೆಟೋಫೈಟ್ಸ್ ಅಂತ ಹೇಳಿ. ಸೊ ಈ ಡರ್ಮೆಟೋಫೈಟ್ಸ್ ಅಂತದ್ದು ಸೊ ಒಬ್ಬರಿಂದ ಒಬ್ರಿಗೆ ಹರಡ್ತಾ ಬರುತ್ತೆ ಥ್ರೂ ದ ಸ್ಕಿನ್ ಕಾಂಟ್ಯಾಕ್ಟ್, ಅಥವಾ ಯಾರಿಗೋ ಒಬ್ರಿಗೆ ಇನ್ಫೆಕ್ಷನ್ ಇರೋರು ಯೂಸ್ ಮಾಡಿರುವಂತ ಸೋಪ್ ಆಗಿರ್ಬೋದು, ಟವಲ್ಸ್ ಆಗಿರ್ಬೋದು, ಮತ್ತು ಶೂಸ್ ಆಗಿರ್ಬೋದು, ರೇಸರ್ ಆಗಿರ್ಬೋದು, ಅವ್ರು ಯೂಸ್ ಮಾಡಿರುವಂತಹ ಯಾವುದೇ ಒಂದು ಪರ್ಸನಲ್ ಐಟಮ್ಸ್ ಆಗಿರ್ಬೋದು, ಸೊ ಅದನ್ನ ನಾವು ಯೂಸ್ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಹರಡುವಿಕೆ ಬಗ್ಗೆ ಮಾತಾಡಿದ್ರೆ, ಸೊ ಕೆಲವೊಮ್ಮೆ ನಮ್ಮಲ್ಲೇನೆ ಸ್ಟಾರ್ಟ್ ಆಗ್ಬೋದು. ಯಾವಾಗ? ಸೊ ಈಗ ತೊಡೆ ಸಂದಿಲ್ ಆಗಿರ್ಬೋದು, ಹಿಂಭಾಗದಲ್ಲಿ ಆಗಿರ್ಬೋದು, ತುಂಬಾ ಜಾಸ್ತಿ ಬೆವರು ಬಂದಿರುತ್ತೆ, ಸ್ವೆಟ್ ಆಗಿರುತ್ತೆ. ಅದರ್ವೈಸ್ ಎಲ್ಲೋ ಇದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿರ್ತೀವಿ, ಬೀಚ್ಗೆ ಹೋಗಿರ್ತೀವಿ, ಸೊ ತೇವ ಇರುತ್ತೆ, ಬಟ್ಟೆ ಹಾಗೆ ಹಾಕೊಂಡಿರ್ತೀವಿ, ವೆಟ್ ಆಗಿರುವಂತಹ ಅಥವಾ ಮಳೆಯಲ್ಲಿ ನೆಂದಿರುವಂತ ಬಟ್ಟೆನ ಬದಲಾವಣೆ ಮಾಡಲ್ಲ. ಬೇಸಿಕಲಿ ಎಲ್ಲಿ ಮಾಯಿಶ್ಚರ್ ಇರುತ್ತೆ ಅಲ್ಲಿ ಫಂಗಸ್ ಗ್ರೋತ್ ಆಗುತ್ತೆ. ಸೊ ಆ ಒಂದು ತೇವಾಂಶ ಎಲ್ಲಿ ಉಳ್ಕೊಂಡಿರುತ್ತೆ ಆ ಜಾಗದಲ್ಲಿ ಫಂಗಸ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಒಂದ್ಸಲ ಒಂದು ಜಾಗದಲ್ಲಿ ಶುರು ಆದ್ಮೇಲೆ ಇಟ್ ಗ್ರಾಜುಯಲಿ ಪ್ರೋಗ್ರೆಸಸ್, ಬೇರೆ ಬೇರೆ ಜಾಗದಲ್ಲಿ ಹರಡುತ್ತೆ, ಬೇರೆ ಬೇರೆ ಬಾಡಿ ಪಾರ್ಟ್ಸ್ ಅಲ್ಲಿ ಹರಡುತ್ತೆ, ಬೇರೆಯವರಿಗೂ ಅದೇ ತರ ಹರಡ್ತಾ ಇರುತ್ತೆ. ಸೊ ಅದರಿಂದಾಗಿ ಆದಷ್ಟು ಸ್ವೆಟ್, ಫಂಗಸ್ ಇದನ್ನ ಎಲ್ಲಾನು ಕೇರ್ ತಗೋಬೇಕು. ಸೊ ಇದು ಕಾಮನ್ ಆಗಿ ಯಾರಿಗ್ ಬೇಕಾದ್ರೂ ಆಗ್ಬೋದು. ಬಟ್ ತುಂಬಾ ಜಾಸ್ತಿ ಬೆವರು ಬರೋರಿಗೆ, ಅಥವಾ ತುಂಬಾ ಈ ತರ ಕೇರ್ ತಗೊಳ್ದೇ ಇರೋರಿಗೆ, ಸ್ವಿಮ್ಮಿಂಗ್ ಜಾಸ್ತಿ ಮಾಡೋರಿಗೆ, ಅಥ್ಲೆಟಿಕ್ಸ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಜಾಸ್ತಿ ಇರೋರಿಗೆ, ತುಂಬಾ ಆಂಟಿಬಯೋಟಿಕ್ಸ್, ತುಂಬಾ ಮೆಡಿಕೇಶನ್ಸ್ ತಗೊಳ್ತಾ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ, ಅಥವಾ ಅವರ ಬಾಡಿಯಲ್ಲಿ ಇಮ್ಯುನಿಟಿ ಏನಾದ್ರೂ ವೀಕ್ ಇರೋರಿಗೆ, ಈ ತರದ್ರಲ್ಲಿ ಕಾಮನ್ ಆಗಿ ತುಂಬಾ ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ, ಅವ್ರಿಗೆ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಜಾಸ್ತಿ. ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಸೊ ಫಂಗಲ್ ಇನ್ಫೆಕ್ಷನ್ಗಳಲ್ಲಿ ಯಾವ್ಯಾವ ಕಾಮನ್ ಅಂತ ಡಿಸ್ಕಸ್ ಮಾಡೋಣ ಇವತ್ತು. ಸೊ ಒಂದು ಅಥ್ಲೆಟಿಕ್ಸ್ ಫೂಟ್ ಅಂತ ಹೇಳ್ತೀವಿ. ಸೊ ಈ ನಮ್ಮ ಕಾಲು ಬೆರಳುಗಳ ಮಧ್ಯದಲ್ಲಿ ಸೊ ವೈಟ್ ಕಲರ್ ಸ್ಕಿನ್ ಡಿಸ್ಕಲರೇಷನ್, ಕಲರ್ ಬದಲಾವಣೆ ಆಗೋದು, ಅದರಲ್ಲಿ ಉರಿ ಆಗೋದು, ಚರ್ಮ ಎಲ್ಲ ಸುಲ್ನಂಗ್ ಆಗೋದು, ಸೊ ನವೆ ಆಗೋದು, ಸೊ ಅದೆಲ್ಲಾನು ಕಾಮನ್ ಆಗಿ ಕಾಣಿಸ್ತಾ ಬರುತ್ತೆ. ತುಂಬಾ ಹೊತ್ತು ಜಾಸ್ತಿ ಯಾರು ಶೂಸ್ ವೇರ್ ಮಾಡ್ತಾರೆ, ಈ ಅಥ್ಲೆಟಿಕ್ಸ್ ಆಗಿರ್ಬೋದು, ಅಥವಾ ತುಂಬಾ ಆಲ್ಮೋಸ್ಟ್ 8 hours, 12 hours, 10 hours ಎಲ್ಲಾನು ಶೂಸ್ ವೇರ್ ಮಾಡ್ತಾರೆ, ಸಾಕ್ಸ್ ವೇರ್ ಮಾಡ್ತಾರೆ, ಬೆವರು ಎಲ್ಲ ಅಲ್ಲೇ ಟ್ರಾಪ್ ಆಗಿರುತ್ತೆ. ಅಥವಾ ತೇವ ನೀರಿನಲ್ಲಿ ತುಂಬಾ ಜಾಸ್ತಿ ಕೆಲಸ ಮಾಡೋರು, ಹೌಸ್ ವೈಫ್ ಆಗಿರ್ಬೋದು, ಬಟ್ಟೆ ತೊಳಿತಾರೆ, ಬಟ್ಟೆ ಒಗಿತಾರೆ, ಪಾತ್ರೆ ತೊಳಿತಾರೆ, ಅವಾಗೆಲ್ಲ ಕಾಲೆಲ್ಲ ನೆಂದಿರುತ್ತೆ. ಸೊ ತೇವದಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಆ ತರದ್ರಲ್ಲಿ ಅಥ್ಲೆಟಿಕ್ಸ್ ಫೂಟ್ ಅಂತ ಕಾಣಿಸುತ್ತೆ. ಅದನ್ನ ಬಿಟ್ರೆ ಮೇನ್ ತುಂಬಾ ಕಾಮನ್ ಅಂದ್ರೆ ರಿಂಗ್ ವರ್ಮ್. ಸೊ ರಿಂಗ್ ವರ್ಮ್ ಅನ್ನೋದು ಕಾಮನ್ ಆಗಿ ಆಗುವಂಥದ್ದು ನಮ್ಗೆ ತೊಡೆ ಸಂದಿಯಲ್ಲಿ ಮತ್ತೆ ಹಿಂಭಾಗದಲ್ಲಿ. ಸೊ ಆ ಒಂದು ಜಾಗದಲ್ಲಿ ತುಂಬಾ ಕಾಮನ್ ಆಗಿ ಆಗುತ್ತೆ. ಸೊ ಒಂದ್ ಜಾಗದಲ್ಲಿ ಅದು ಹೇಗೆ ಅಂದ್ರೆ ರೌಂಡ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ರೌಂಡ್ ಅಥವಾ ಅದರಿಂದನೇ ಅದು ರಿಂಗ್ ವರ್ಮ್ ಅಂತ ಕರೀತಾರೆ. ಸೊ ರೌಂಡ್ಗೆ ರೆಡ್ ಕಲರ್ ರ್ಯಾಷಸ್ ಇರುತ್ತೆ. ಸೊ ಸೈಡ್ ಅಲ್ಲೆಲ್ಲ ನಿಮ್ಗೆ ಪೆರಿಫರಿ ಹೊರಗಡೆ ಭಾಗದಲ್ಲಿ ಸ್ವಲ್ಪ ಹೊಟ್ಟು ಬರೋ ತರ ಇರುತ್ತೆ. ಸೊ ನವೆ ಆಗುತ್ತೆ. ಸೊ ಕೆರೆದಷ್ಟು ಅದು ನವೆ ಇನ್ನ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಒಂದು ಜಾಗದಲ್ಲಿ ಶುರುವಾಗಿರುವಂತದ್ದು ಸೊ ಬೇರೆ ಬೇರೆ ಜಾಗದಲ್ಲಿ ಹರಡ್ತಾ ಬರುತ್ತೆ. ಸೊ ಕೆಲವೊಮ್ಮೆ ಮನೆಯಲ್ಲಿನೂ ಬೇರೆಯವರಿಗೂ ಹರಡುವಂತ ಚಾನ್ಸಸ್ ಇರುತ್ತೆ. ಸೊ ಇದು ರಿಂಗ್ ವರ್ಮ್, ಗಜಕರ್ಣ. ಅದನ್ನ ಬಿಟ್ಟು ನೆಕ್ಸ್ಟ್ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಇದು ನೈಲ್ ಫಂಗಲ್ ಇನ್ಫೆಕ್ಷನ್. ಸೊ ಉಗುರು ಬಣ್ಣ ಒಂದು ಬದಲಾವಣೆ ಆಗ್ಬೋದು, ಹಳದಿ ಬಣ್ಣ ಆಗ್ಬೋದು, ಅಥವಾ ಬ್ರೌನ್ ಕಲರ್ ಆಗ್ಬೋದು. ಸೊ ಅಲ್ಲಿ ಉಗುರು ಸುತ್ತ ಇನ್ಫೆಕ್ಷನ್, ರೆಡ್ನೆಸ್ ತರ ಆಗೋದು, ನೋವಾಗೋದು, ಊತ ಬರೋದು, ಸೊ ಈ ತರ ಎಲ್ಲ ತೊಂದರೆಗಳಾಗುತ್ತೆ. ಬೇರೆ ವೆರಿ ರೇರ್ ಅಥವಾ ಸಿಂಪಲ್ ಕಾಮನ್ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಟೀನಿಯಾ ವರ್ಸಿಕ್ಯುಲರ್ ಅಂತ ಹೇಳಿ. ಸೊ ಅದು ನಮ್ಮ ಚೆಸ್ಟ್ ಎಲ್ಲಿ ಆಯಿಲ್ ಸೆಕ್ರೇಷನ್, ಆಯಿಲ್ ಗ್ಲ್ಯಾಂಡ್ ಜಾಸ್ತಿ ಇರುತ್ತೆ, ಚೆಸ್ಟ್ ಅಲ್ಲಿ ಆಗಿರ್ಬೋದು, ಅಪ್ಪರ್ ಬ್ಯಾಕ್, ನೆಕ್, ಆ ಜಾಗದಲ್ಲಿ ಈ ವೈಟ್ ಕಲರ್ ಅಥವಾ ಬ್ರೌನ್ ಕಲರ್ ಪ್ಯಾಚಸ್ ತರ ಆಗ್ಬಿಟ್ಟು ಸ್ವಲ್ಪ ಹೊಟ್ಟು ಬರುತ್ತೆ. ಸೊ ಇದನ್ನ ಬಿಳಿಸಿಬ್ಬು ಅಂತಾನು ಕನ್ನಡದಲ್ಲಿ ಕಾಮನ್ ಆಗಿ
ಕರೀತೀವಿ. ಸೊ ಇದು ಕಾಮನ್ ಆಗಿ ಕಾಣುವಂತಹ ಫಂಗಲ್ ಇನ್ಫೆಕ್ಷನ್ಸ್ ಆಗಿದೆ. ಫಂಗಲ್ ಇನ್ಫೆಕ್ಷನ್ ಅದೇ ಈಗ ಹೇಳಿದ್ನಲ್ಲ, ಸೊ ಇಷ್ಟು ಫಂಗಲ್ ಇನ್ಫೆಕ್ಷನ್ಗಳು ಬೇರೆ ಬೇರೆ ತರ ಕಾಣಿಸ್ಕೊಂತ ಬರುತ್ತೆ. ಸೊ ಕಾಮನ್ ಆಗಿ ನಾವು ರಿಂಗ್ ವರ್ಮ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂದ್ರೆ, ಸೊ ಇದು ರೌಂಡ್ ಅಥವಾ ಓವಲ್ ಶೇಪ್, ಮೊಟ್ಟೆ ಶೇಪ್, ಓವಲ್ ಶೇಪ್ ಅಲ್ಲಿ ಕಾಣಿಸ್ತಾ ಬರುತ್ತೆ. ಸೊ ರೆಡ್ನೆಸ್ ಇರುತ್ತೆ, ಸೊ ಹುಟ್ಟು ತರ ಬರುತ್ತೆ ಅದರಲ್ಲಿ. ಸೊ ನವೆ ತುಂಬಾ ಜಾಸ್ತಿ ಆಗುತ್ತೆ, ಸ್ವಲ್ಪ ಇನ್ಫ್ಲಮೇಷನ್ ತರನು ಇರುತ್ತೆ. ಸೊ ಅದು ರೌಂಡ್ಗೆ ಹರಡ್ತಾ ಬರುತ್ತೆ. ಸಣ್ಣ ರೌಂಡ್ ಇರುತ್ತೆ, ಸ್ವಲ್ಪ ದಿನಕ್ಕೆ ದೊಡ್ಡ ರೌಂಡ್ ತರ ಆಗುತ್ತೆ, ಇನ್ನೂ ದೊಡ್ಡ ರೌಂಡ್ ಆಗ್ತಾ ಇರುತ್ತೆ. ಸೊ ಒಂದು ಜಾಗ ಅದೇ ತರ ಸ್ಪ್ರೆಡ್ ಆಗ್ತಾ ಬರುತ್ತೆ. ಪೆರಿಫರಲಿ ಆಕ್ಟಿವ್ ಅಂಡ್ ಸೆಂಟ್ರಲಿ ಕ್ಲಿಯರಿಂಗ್ ಲೀಷನ್ ಅಂತ ಹೇಳ್ತೀವಿ. ಸೊ ಆ ತರ, ಸೊ ಅದು ಒಂದ್ ಜಾಗದಲ್ಲಿ ಶುರು ಆಗಿರೋದು ಬೇರೆ ಜಾಗಕ್ಕೂ ಹರಡ್ತಾ ಬರುತ್ತೆ. ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ಕಾಮನ್ ಆಗಿ ನಾವು ನೋಡುವಂಥದ್ದು ಅಂದ್ರೆ ಉಗುರದ ಇನ್ಫೆಕ್ಷನ್. ಸೊ ಉಗುರಿನ ಇನ್ಫೆಕ್ಷನ್ ಅಲ್ಲಿ ಅದೇ ಆಗ್ಲೇ ಡಿಸ್ಕಸ್ ಮಾಡಿರೋ ಹಾಗೆ, ಸೊ ಉಗುರಿನ ಬಣ್ಣ ಬದಲಾವಣೆ ಆಗುತ್ತೆ. ಹಳದಿ ಬಣ್ಣ ಆಗ್ಬೋದು, ಬ್ರೌನ್ ಬಣ್ಣ ಆಗ್ಬೋದು. ಸೊ ಉಗುರು ಮತ್ತೆ ಚರ್ಮದ ಮಧ್ಯ ಗ್ಯಾಪ್ ಫಾರ್ಮೇಶನ್ ಆಗ್ತಾ ಬರುತ್ತೆ. ಸೊ ಅದ್ರ ಮಧ್ಯ ಹೊಟ್ಟು ತರ ಉದುರ್ತಾ ಬರುತ್ತೆ. ಸೊ ನೋವು ಆಗುತ್ತೆ, ಉಗುರು ಸುತ್ತ ಮತ್ತೆ ಅದು ನಡಿಬೇಕಾದ್ರೆ ಇದಾಗಲ್ಲ. ಸೊ ಉಗುರು ಕಟ್ ಮಾಡಿದ್ರೆ ಬ್ರಿಟಲ್ ನೇಲ್ಸ್ ಅಂತ ಹೇಳ್ತೀವಿ, ತುಂಬಾ ತೆಳ್ಳ ಉಗುರು, ಸ್ವಲ್ಪ ಮುಟ್ಟಿದ್ರು ಅದು ಉಗುರೇ ಪೂರ್ತಿ ಮುರಿದೋಗೋ ರೀತಿಯಲ್ಲಿ ವೀಕ್ ಆಗ್ತಾ ಬರುತ್ತೆ. ಸೊ ಅದನ್ನ ಬಿಟ್ಟು ಸೇಮ್ ಫಂಗಲ್ ಇನ್ಫೆಕ್ಷನ್ ತಲೆಯಲ್ಲಿ ಕೂಡ ಆಗ್ಬೋದು. ಸೊ ಬಾಲ್ಡ್ ಪ್ಯಾಚಸ್ ಆಗುತ್ತೆ, ಅಂದ್ರೆ ಹೇರ್ ಸಡನ್ ಆಗಿ ಫಾಲ್ ಆಗ್ಬಿಡುತ್ತೆ, ಅಲ್ಲಿ ಹೊಟ್ಟು ತರ ಫಾರ್ಮೇಶನ್ ಆಗುತ್ತೆ, ರೆಡ್ನೆಸ್ ಇರುತ್ತೆ, ಇಚ್ಚಿಂಗ್ ಇರುತ್ತೆ, ಹೊಟ್ಟು ತರ ಬರುತ್ತೆ. ಸೊ ಈ ತರ ಯಾವುದೇ ರೀತಿಯಾದಂತಹ ಈ ತರ ಏನಾದ್ರು ರ್ಯಾಷಸ್ ಆಗಲಿ ಏನಾದ್ರೂ ಕಾಣಿಸ್ಕೊಂಡ್ರೆ, ಸೊ ಇಮಿಡಿಯೇಟ್ಲಿ ಸ್ಕಿನ್ ಡಾಕ್ಟರ್ ಒಂದ್ಸಲ ಕನ್ಸಲ್ಟ್ ಮಾಡಿ. ಸೊ ಅವರು ಫಂಗಲ್ ಇನ್ಫೆಕ್ಷನ್ ಮತ್ತೆ ಬೇರೆ ಯಾವ್ದಾದ್ರು ಹಿಸ್ವ್ ಆಗಿರ್ಬೋದು, ಅಥವಾ ಬೇರೆ ಸೋರಿಯಾಸಿಸ್ ಆಗಿರ್ಬೋದು, ಅಥವಾ ಲೈಕನ್ ಪ್ಲಿನಸ್ ಅಂತ ಹೇಳ್ತೀವಿ, ಆ ತರ ತೊಂದರೆ ಆಗಿರ್ಬೋದು, ಬೇರೆ ಅಲರ್ಜಿಗಳಾಗಿರ್ಬೋದು, ಅಥವಾ ಉಗುರಲ್ಲೇ ಆಗಿರುವಂತ ಬೇರೆ ತೊಂದರೆಗಳಾಗಿರ್ಬೋದು, ಆ ತೊಂದರೆಗಳಿಂದ ಎಲ್ಲಾನು ರೂಲ್ ಔಟ್ ಮಾಡಿ. ಸೊ ಯಾವುದು ಇನ್ಫೆಕ್ಷನ್ ಅಂತ ಕನ್ಫರ್ಮ್ ಆದ್ಮೇಲೆ ಅದಕ್ಕೆ ತಕ್ಕನಾದಂತ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಪ್ರೊವೈಡ್. ಫಂಗಲ್ ಇನ್ಫೆಕ್ಷನ್ ಅಂತ ಇದೆ ಅಂತ ಹೇಳಿದ್ರೆ ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಬೀಳುತ್ತೆ. ಸೊ ಆ ಟ್ರೀಟ್ಮೆಂಟ್ ಬಂದು ಯಾವ ಜಾಗದಲ್ಲಿದೆ, ಎಷ್ಟು ಸಿವಿಯಾರಿಟಿ ಇದೆ, ಅವರಿಗೆ ಅಂಡರ್ಲೈನ್ ಬೇರೆ ಏನಾದ್ರು ತೊಂದರೆಗಳಿದೆಯಾ, ಶುಗರ್ ಆಗಿರ್ಬೋದು ಅಥವಾ BP ಆಗಿರ್ಬೋದು, ಬೇರೆ ಏನಾದ್ರು ತೊಂದರೆಗಳಿದೆಯಾ, ಸೊ ಎಷ್ಟು ಸಿವಿಯರ್ ಇದೆ, ಅದು ಎಲ್ಲಾದ್ರ ಮೇಲೂ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ಸೊ ಯೂಶಲಿ ಮೈಲ್ಡ್ ಇನ್ಫೆಕ್ಷನ್ ಎಲ್ಲೋ ಒಂದೇ ಒಂದು ಜಾಗದಲ್ಲಿದೆ, ಸ್ವಲ್ಪ ನವೆ ಆಗ್ತಾ ಇದೆ, ಇನ್ನು ಇವಾಗ ದ್ವಾರ 10 ದಿನದಲ್ಲಿ ಶುರುವಾಗಿರುವಂತಹ ಇನ್ಫೆಕ್ಷನ್ ಇದ್ರೆ, ಸೊ ಕಾಮನ್ ಆಗಿ ಆಂಟಿ ಫಂಗಲ್ ಕ್ರೀಮ್ಸ್ ಬರುತ್ತೆ. ಸೊ ಕ್ರೀಮ್ಸ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಕೆಲವೊಂದು ಆಯಿಂಟ್ಮೆಂಟ್ಸ್ ಆಗಿರ್ಬೋದು, ಸೋಪ್ ಆಗಿರ್ಬೋದು. ಸೊ ಇದನ್ನೆಲ್ಲ ಕೊಟ್ರೆ ಯೂಶಲಿ 1-2 ರಿಂದ 3 ವಾರದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ತುಂಬಾ ಸಿವಿಯರ್ ಇನ್ಫೆಕ್ಷನ್ ಇದೆ, ಬೇರೆ ಬೇರೆ ಜಾಗದಲ್ಲಿ ಹರಡ್ತಾ ಇದೆ, ತುಂಬಾ ನವೆ ಇದೆ, ಅಥವಾ ತುಂಬಾ ತೊಂದರೆ ಕೊಡ್ತಾ ಇದೆ ಅವರಿಗೆ, ಪೂರ್ತಿ ಮೈಯೆಲ್ಲ ಹರಡಿದೆ, ಆ ತರ ಏನಾದ್ರು ಇದ್ರೆ ಓರಲ್ ಆಂಟಿಫಂಗಲ್ಸ್ ಟ್ಯಾಬ್ಲೆಟ್ ರೂಪದಲ್ಲಿ ಆಂಟಿಫಂಗಲ್ ಟ್ಯಾಬ್ಲೆಟ್ಸ್ ಬರುತ್ತೆ. ಸೊ ಅದ್ರ ಜೊತೆಗೆ ಕ್ರೀಮ್ಸ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಬೇರೆ ಬೇರೆ ಮೆಡಿಕೇಶನ್ಸ್ ಡಿಪೆಂಡ್ಸ್ ಅಪಾನ್ ದ ಸಿವಿಯಾರಿಟಿ. ಸೊ ಕಾಮನ್ ಆಗಿ ಒಂದು 2 ಕೆಲವೊಬ್ಬರಿಗೆ 3 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಒಂದು ಏನು ಹೈಲೈಟ್ ಮಾಡಬೇಕು ಅಂದ್ರೆ ಟ್ರೀಟ್ಮೆಂಟ್ ಅಲ್ಲಿ, ಸೊ ಕೆಲವೊಂದು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಎಲ್ಲ ಕೊಟ್ಬಿಡ್ತಾರೆ. ಸೊ ಕಾಮನ್ ಆಗಿ ಈ ತೊಡೆ ಸಂಧಿ, ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಆಗುವಂತ ಪ್ರಾಬ್ಲಮ್ಸ್ಗೆ ಡಾಕ್ಟರ್ ಹತ್ರ ಅಪ್ರೋಚ್ ಆಗೋಕ್ಕಿಂತ ಮುಂಚೆನೆ ದೇ ಫೀಲ್ ಶೈ. ಸೊ ಅವ್ರಿಗೆ ಒಂದು ಮುಜುಗರ ಆಗಿರ್ಬೋದು ಅಥವಾ ಹಿಂಜರಿಕೆ ಆಗಿರ್ಬೋದು, ಆ ಒಂದು ಹಿಂಜರಿಕೆಯಿಂದ ಫಸ್ಟ್ ಡಾಕ್ಟರ್ ಹತ್ರ ಹೋಗೋಕ್ಕೂ ಮುಂಚೆ ಎಲ್ಲ ಯಾವ್ದಾದ್ರು ಕ್ರೀಮ್ ತಗೊಂಡು ಹಚ್ಬೇಡ, ಸೊ ಇಲ್ಲೇ ಯಾರು ಫ್ರೆಂಡ್ಸ್ ನ ಕೇಳ್ಬೇಡ, ಸೊ ಆ ತರ ಯಾವ್ದಾದ್ರು ಕ್ರೀಮ್ಸ್ ಎಲ್ಲ ಬರುತ್ತೆ. ಸೊ ಕೆಲವೊಂದು ಕಾಂಬಿನೇಷನ್ ಕ್ರೀಮ್ಸ್, ಸ್ಟೆರಾಯ್ಡ್ ಕಾಂಬಿನೇಷನ್ ಕ್ರೀಮ್ಸ್ ಎಲ್ಲ ಬರುತ್ತೆ. ಸೊ ಅದನ್ನೆಲ್ಲ ಫಸ್ಟ್ ಇದನ್ನ ಅಪ್ಲೈ ಮಾಡಿ. ಸೊ ಸ್ಟೆರಾಯ್ಡ್ ಕಾಂಬಿನೇಷನ್ ಕ್ರೀಮ್ಸ್ ಎಲ್ಲ ಹಚ್ಚೋದ್ರಿಂದ ಇನ್ನ ಚರ್ಮ ಒಂದು ಹಾಳಾಗ್ತಾ ಬರುತ್ತೆ. ಅದ್ರ ಜೊತೆಗೆ ರೆಗ್ಯುಲರ್ ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಅಂದ್ರೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ಗೆ ಏನ್ ರೆಸ್ಪಾನ್ಸ್ ಆಗುತ್ತೆ, ಸೊ ಆ ರೆಸ್ಪಾನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸ್ಟೆರಾಯ್ಡ್ ಕ್ರೀಮ್ ಎಲ್ಲ ಯೂಸ್ ಮಾಡಿದ್ರೆ ಆಂಟಿ ಫಂಗಲ್ ರೆಸಿಸ್ಟೆಂಟ್ ಸ್ಪೀಶೀಸ್ ಡೆವಲಪ್ ಆಗುತ್ತೆ. ನಾರ್ಮಲ್ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡದೇ ಇರುವಂತಹ ಫಂಗಸ್ ಸ್ಪೀಶೀಸ್ ಎಲ್ಲ ಡೆವಲಪ್ ಆಗ್ತಾ ಬರುತ್ತೆ. ಸೊ ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಇನ್ನು ಡಿಲೇ ಆಗ್ತಾ ಬರುತ್ತೆ. ಸೊ ಬೇರೆ ತೊಂದರೆಗಳು, ಚರ್ಮದಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಆಗೋದು, ರೆಡ್ನೆಸ್ ಆಗೋದು, ಬೇರೆ ಬೇರೆ ತೊಂದರೆಗಳನ್ನು ಎಲ್ಲ ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಅದರಿಂದಾಗಿ ಸೊ ಈ ತರ ಏನೇ ತೊಂದರೆ ಆದ್ರೂ ಮುಜುಗರ ಏನೂ ಇಲ್ದೇನೆ, ಸೊ ನಾವು ಸ್ಕಿನ್ ಡಾಕ್ಟರ್ಸ್ ಆಗಿರ್ಬೋದು, ಬೇರೆ ಡಾಕ್ಟರ್ಸ್ ಆಗಿರ್ಬೋದು, ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳನ್ನ ತೀರ್ಸಕ್ಕೆ ಅಂತಾನೆ ನಾವು ಓದ್ಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸೊ ಅದರಿಂದಾಗಿ ಯಾವುದೇ ರೀತಿಯಾದಂತಹ ಮುಜುಗರ ಆಗ್ಲಿ ಇದಾಗ್ಲಿ ಏನೋ ಹಿಂಜರಿಕೆ ಇಡ್ದೇನೆ ಸೊ ಡಾಕ್ಟರ್ನ ಅಪ್ರೋಚ್ ಆಗಿ ಸೊ ಪ್ರಾಪರ್ ಟ್ರೀಟ್ಮೆಂಟ್ ನ ತಗೊಂಡು, ಸೊ ಅದು ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ರೀತಿಯಲ್ಲಿ ಸೊ ಸಣ್ಣದಾಗಿ ಹೋಗುವಂತ ಟ್ರೀಟ್ಮೆಂಟ್ಗೆ ಸೊ ಏನೇನೋ ಕ್ರೀಮ್ ಹಚ್ಚಿ ಏನೇನೋ ಸ್ಕಿನ್ ಎಲ್ಲ ಹಾಳು ಮಾಡ್ಕೊಂಡು ಬೇರೆ ಬೇರೆ ತೊಂದರೆಗಳನ್ನ ಮಾಡ್ಕೊಂಡು ಇದ್ರೆ ಸೊ ಅದು ಇನ್ನ ವರ್ಷಾನ್ಗಟ್ಲೆ ಅದು ಇನ್ಫೆಕ್ಷನ್ಗಳೆಲ್ಲ ಉಳ್ಕೊಂತ ಬರುತ್ತೆ. ಸೊ ಆ ತರ ಮಾಡ್ಕೋಬೇಕು ಅಷ್ಟೇ.
ಮುಂಚೆ ಎಲ್ಲ ಹೇಗಾಗ್ತಿತ್ತು ಅಂದ್ರೆ, ಈಗ ಒಂದು 10-15 ವರ್ಷದ ಮುಂಚೆ ಎಲ್ಲ ಸೊ ಕೆಲವೊಂದು ಫಂಗಲ್ ಇನ್ಫೆಕ್ಷನ್ ಟೀನಿಯಾ ರುಬ್ರಮ್ ಅಂತ ಕಾಮನ್ ಆಗಿ ಸ್ಪೀಶೀಸ್ ಇಂದ ಆಗ್ತಾ ಇತ್ತು. ಸೊ ಅವಾಗ 1 ವಾರ 2 ವಾರ ಏನೋ ಕ್ರೀಮ್ ಹಚ್ಚಿದ್ವಿ ಇದ್ ಮಾಡಿದ್ವಿ ಅಂದ್ರೆ ಹೋಗ್ತಾ ಇತ್ತು ಈಸಿಯಾಗೇನೆ. ಸೊ 1 ವಾರ 2 ವಾರದಲ್ಲಿ ಬರೀ ಕ್ರೀಮ್ ಇಂದ ಅಥವಾ ಕೆಲವೊಂದು ಮೈಲ್ಡ್ ಆಂಟಿಫಂಗಲ್ ಟ್ಯಾಬ್ಲೆಟ್ಸ್ ಇಂದಾನೆ ಮ್ಯಾಕ್ಸಿಮಮ್ ಕ್ಲಿಯರ್ ಆಗ್ತಾ ಇತ್ತು. ಬಟ್ ಈಗ ಒಂದು 10-15 ವರ್ಷದಿಂದ ನಾವು ಸ್ಕಿನ್ ಡಾಕ್ಟರ್ಸ್ ಆಗಿ ನಾವೇನು ಟ್ರೆಂಡ್ ನ ಒಂದು ಅಬ್ಸರ್ವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ರೆಗ್ಯುಲರ್ ಟ್ರೀಟ್ಮೆಂಟ್ ಟೇಕಿಂಗ್ ಮೋರ್ ಟೈಮ್, ತುಂಬಾ ಜಾಸ್ತಿನೇ ಟೈಮ್ ತಗೊಳ್ತಾ ಇದೆ. ಸೊ ಮತ್ತೆ ಕೆಲವೊಂದು ಮೈಲ್ಡ್ ಮೆಡಿಕೇಶನ್ಸ್ ಆಗಿರ್ಬೋದು ಅಥವಾ ಕಡಿಮೆ ಡೋಸ್ ಆಗಿರ್ಬೋದು, ಸೊ ಅದು ಅಷ್ಟೊಂದು ರೆಸ್ಪಾಂಡ್ ಆಗ್ತಾ ಇಲ್ಲ. ಸೊ ಈಗ ಕಾಮನ್ ಆಗಿ ಒಂದು ಮಿನಿಮಮ್ ಅಂದ್ರೂ 1.5-2 ತಿಂಗಳು ತಗೊಳ್ತಾ ಇದೆ. ಸೊ ಮೈಲ್ಡ್ ಮೇಜರ್ ಇನ್ಫೆಕ್ಷನ್ ಇದ್ರು, ಸೊ ತುಂಬಾ ಸಿವಿಯರ್ ಇನ್ಫೆಕ್ಷನ್ ಇದ್ರೆ ಒಂದು 2-3 ತಿಂಗಳ ತನಕ ಬೇಕಾಗ್ತದೆ. ಸೊ ರೆಗ್ಯುಲರ್ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ, ಟ್ಯಾಬ್ಲೆಟ್ಸ್, ಕ್ರೀಮ್, ಪೌಡರ್ಸ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಅದೆಲ್ಲಾನು ಉಪಯೋಗಿಸೋದ್ರ ಜೊತೆಗೆ ಈಗ ಮುಂಚಿನ ಹೇಳಿದಂತ ಪ್ರಿಕಾಷನ್ಸ್ ಎಲ್ಲಾನು ತಗೊಂಡ್ರೆ ಸೊ ಬೇಗನೆ ಕ್ಲಿಯರ್ ಆಗ್ತದೆ.